Dear students, welcome to Deshiya Vidyashala Samiti Shivamogga. Welcome to first PUC Physics Practicals. Welcome to DVS Independent PU College. ನಾನು SN ಮಲ್ಲಪ್ಪ, ಸೊ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ DVS PU ಇಂಡಿಪೆಂಡೆಂಟ್ ಕಾಲೇಜ್ ಶಿವಮೊಗ್ಗ. ನಾನು ಇವತ್ತು ಈ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಎಕ್ಸ್ಪೆರಿಮೆಂಟ್ನ ಹೇಗೆ ಪರ್ಫಾರ್ಮ್ ಮಾಡೋದು ಅನ್ನೋದನ್ನು ಸೊ ಡೀಟೇಲ್ದಾಗೆ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಈಗ ಇದರಲ್ಲಿ ಫಸ್ಟು ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಪ್ಪ ಅಂದರೆ to study the relationship between force of limiting friction and normal reaction and to find the coefficient of friction between the surface of a moving block and a horizontal surface. ಅಂದರೆ ಹಾರಿಜಾಂಟಲ್ ಸರ್ಫೇಸ್ ಮೇಲೆ ಈಗ ಒಂದು ಎರಡು ಈಗ ಫ್ರಿಕ್ಷನ್ ಅಂದ್ರೆ ಏನಪ್ಪ ಅಂದರೆ ವೆನೆವರ್ ದೇರ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ದ ಫ್ರಿಕ್ಷನಲ್ ಫೋರ್ಸಸ್ ಕಮ್ಸ್ ಇನ್ ಟು ಪ್ಲೇ. ಯಾವಾಗ ಎರಡು ಆಬ್ಜೆಕ್ಟ್ಸ್ಗಳು ಒಂದ್ರ ಮೇಲೆ ಒಂದು ಸ್ಲೈಡ್ ಆಗ್ತಾವೋ ಆಗ ಫ್ರಿಕ್ಷನಲ್ ಫೋರ್ಸ್ ಬರುತ್ತೆ. ಸೊ ಆ ಫ್ರಿಕ್ಷನಲ್ ಫೋರ್ಸ್ ಈ ಗ್ಲಾಸ್ ಸರ್ಫೇಸು ಮತ್ತು ಈ ವುಡನ್ ಬ್ಲಾಕಿಗೆ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಈಗ ಇಲ್ಲಿ ನೆಕ್ಸ್ಟು ಈ ಆಪ್ರೇಟರ್ಸ್ ಏನೇನು ಯೂಸ್ ಮಾಡ್ತೀವಪ್ಪ ಅಂತಂದರೆ ವುಡನ್ ಬ್ಲಾಕ್ ವಿತ್ ಹುಕ್ ಯೂಸ್ ಮಾಡ್ತೀವಿ, ಒಂದು ವುಡನ್ ಬ್ಲಾಕು, ಆಮೇಲೆ ಹಾರಿಜಾಂಟಲ್ ಪ್ಲೇನ್ ವಿತ್ ಎ ಗ್ಲಾಸ್ ಸೀಟ್. ಈಗ ಎಕ್ಸ್ಪೆರಿಮೆಂಟ್ ಮಾಡೋವಾಗ ಎಲ್ಲ ನೀವು ಅದನ್ನ ನೋಡ್ತೀರಾ. ಸೊ ಆ ವುಡನ್ ಬ್ಲಾಕ್ ಇದೆ, ಅದಕ್ಕೊಂದು ಹುಕ್ ಇದೆ, ಮತ್ತು ಆ ಒಂದು ಪ್ಲೇನ್ ಗ್ಲಾಸ್ ಪ್ಲೇಟ್ ಮೇಲೆ ಹಾರಿಜಾಂಟಲ್ ಪ್ಲೇನ್ ಗ್ಲಾಸ್ ಸೀಟ್ ಇದೆ, ಅದ್ರ ಮೇಲೆ ವುಡನ್ ಬ್ಲಾಕ್ನ ಮೂವ್ ಮಾಡ್ತೀವಿ. ಫ್ರಿಕ್ಷನ್ಲೆಸ್ ಪುಲ್ಲಿ ಇದೆ, ಅದಕ್ಕೆ ಪುಲ್ಲಿ ಅಟ್ಯಾಚ್ ಮಾಡಿದ್ದೀವಿ. ಸ್ಪಿರಿಟ್ ಲೆವೆಲ್ ಯೂಸ್ ಮಾಡ್ತೀವಿ, ಯಾಕೆಂದರೆ ಆ ಲೆವೆಲಿಂಗ್ ಎಲ್ಲ ಪರ್ಫೆಕ್ಟ್ ಇದೆಯಾ ಅಥವಾ ಡೌನ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಲಿಕ್ಕೋಸ್ಕರ ಸ್ಪಿರಿಟ್ ಲೆವೆಲ್ ಯೂಸ್ ಮಾಡ್ತೀವಿ. ಮತ್ತು ಸ್ಕೇಲ್ ಯೂಸ್ ಮಾಡ್ತೀವಿ, ಆಮೇಲೆ ಸ್ಕೇಲ್ ಪ್ಯಾನ್ ಯೂಸ್ ಮಾಡ್ತೀವಿ, ಥ್ರೆಡ್ಡನ್ನು ಯೂಸ್ ಮಾಡ್ತೀವಿ, ಸ್ಪ್ರಿಂಗ್ ಬ್ಯಾಲೆನ್ಸ್ ಯೂಸ್ ಮಾಡ್ತೀವಿ. ಯಾಕೆಂತಂದರೆ ನಾವು ಆ ವುಡನ್ ಬ್ಲಾಕನ್ನು ಮತ್ತು ಆ ಸ್ಕೇಲ್ ಪ್ಯಾನನ್ನು ವೆಯ್ಟ್ ಮಾಡಬೇಕಾಗತ್ತೆ, ಹಾಗಾಗಿ ಆ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಮತ್ತು ವೆಯ್ಟ್ ಬಾಕ್ಸು ಆ್ಯಂಡ್ 5 ಮಾಸಸ್ ಆಫ್ 100 grams ಈಚ್. ಹಾಗೆ ಬೇರೆ ಬೇರೆ ವೆಯ್ಟ್ಸನ್ನು ನಾವಲ್ಲಿ ಯೂಸ್ ಮಾಡ್ತೀವಿ, ಯಾಕೆಂದರೆ ಅಲ್ಲಿ ಮೂವ್ ಆಗಲಿಕ್ಕೆ ಎಷ್ಟು ವೆಯ್ಟ್ನ ಹಾಕಿದ್ರೆ ಅದು ವುಡನ್ ಬ್ಲಾಕ್ ಮೂವ್ ಆಗುತ್ತೆ ಆ ಗ್ಲಾಸ್ ಸರ್ಫೇಸ್ ಮೇಲೆ ಅನ್ನೋದಕ್ಕೆ ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ನಾವು ವೆಯ್ಟ್ ಬಾಕ್ಸನ್ನು ಯೂಸ್ ಮಾಡ್ತೀವಿ. ಇದಿಷ್ಟು ಆಪ್ರೇಟರ್ಸು ಈ ಎಕ್ಸ್ಪೆರಿಮೆಂಟಿಗೆ ಸಂಬಂಧಪಟ್ಟಂಗೆ. ಇನ್ನು ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತಂದರೆ ದ ಲಿಮಿಟಿಂಗ್ ಫ್ರಿಕ್ಷನಲ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ which is given by the total weight of the body, that is FL is proportional to R. ಈ ಲಿಮಿಟಿಂಗ್ ಫ್ರಿಕ್ಷನಲ್ ಫೋರ್ಸ್ ಏನಿದೆಯೋ ಅದು ಬಾಡಿಯ ವೆಯ್ಟ್ ಎಷ್ಟಿರುತ್ತೋ ಅದರ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. FL ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R ಅಂತ. ನಾವು ಬಾಡಿ ವೆಯ್ಟ್ ಜಾಸ್ತಿ ಇದ್ದಷ್ಟು ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಜಾಸ್ತಿ, ಬಾಡಿ ವೆಯ್ಟ್ ಕಡಿಮೆ ಇದ್ದರೆ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಕಡಿಮೆ. ಸೊ ಏನು ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಅನ್ನೋದನ್ನ ಈಗ ನಾನಲ್ಲಿ ಹೇಳ್ತೀನಿ. ಹಾಗಾಗಿ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್. ಈ ಪ್ರಪೋರ್ಷನಾಲಿಟಿ ತೆಗೆದು ಒಂದು ಕಾನ್ಸ್ಟೆಂಟ್ ಹಾಕ್ತೀವಿ, ಅದನ್ನು ನಾವು ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಅದನ್ನು ನೆಕ್ಸ್ಟು ಈ ಎಕ್ಸ್ಪೆರಿಮೆಂಟಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಬೈ ಯೂಸಿಂಗ್ ಗ್ರಾಫು. ಈಗ ನೆಕ್ಸ್ಟು ಫಾರ್ಮುಲಾ ಏನು ಹೇಳುತ್ತೆ, ಏನೇನು ಫಾರ್ಮುಲಾ ಇದರಲ್ಲಿ ನಾವು ಯೂಸ್ ಮಾಡ್ತೀವಪ್ಪ ಅಂತಂದರೆ ಕೋಎಫಿಷಿಯೆಂಟ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಗಿವನ್ ಬೈ μL ಈಸ್ ಈಕ್ವಲ್ ಟು FL ಡಿವೈಡೆಡ್ ಬೈ R ಅಂತ. ಏಕೆಂತಂದರೆ ಸೊ ದಿಸ್ FL ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R ಇದೆ. ಈ ಪ್ರಪೋರ್ಷನಾಲಿಟಿ ತೆಗೆದು ಒಂದು ಕಾನ್ಸ್ಟೆಂಟ್ ಹಾಕ್ತೀನಿ, ಹಾಗಾಗಿ FL ಈಸ್ ಈಕ್ವಲ್ ಟು ಸೊ μL ಇಂಟು ಕೋಎಫಿಷಿಯೆಂಟ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಇಂಟು R ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಅಥವಾ ನಮಗೆ μL ಬೇಕು ಅಂತಂದರೆ FL ಡಿವೈಡೆಡ್ ಬೈ R ಆಗುತ್ತೆ. ಈ μL ಅನ್ನೋದೇನು ಹೇಳುತ್ತಪ್ಪ, ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್. ಅದ್ರ ಇದು ಯಾವ ಫ್ಯಾಕ್ಟರ್ಸ್ನ ಹೇಳುತ್ತೆ ಅಂದರೆ ನೇಚರ್ ಆಫ್ ದಿ ಫ್ರಿಕ್ಷನ್ ಬಿಟ್ವೀನ್ ಟೂ ಸರ್ಫೇಸಸ್ ಏನು ಅನ್ನೋದನ್ನು ಹೇಳೋದೆ ಈ ಲಿಮಿಟಿಂಗ್ ಫೋರ್ಸ್ ಆಫ್ ಕೋಎಫಿಷಿಯೆಂಟ್ ಆಫ್ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್. ಸೊ ಗ್ಲಾಸ್ ಸರ್ಫೇಸು ಮತ್ತು ವುಡನ್ ಸರ್ಫೇಸ್ ತೊಗೊಂಡ್ರೆ ಬೇರೆ ಫ್ರಿಕ್ಷನಲ್ ಫೋರ್ಸ್ ಬರುತ್ತೆ, ಗ್ಲಾಸ್ ಸರ್ಫೇಸು ಮತ್ತು ಈ ಐರನ್ ಮೆಟೀರಿಯಲ್ನ ತೊಗೊಂಡ್ರೆ ಆಗಲೇ ಒಂದು ಫ್ರಿಕ್ಷನಲ್ ಫೋರ್ಸ್ ಬರುತ್ತೆ. ಅದು ದಟ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದಿ ಟೂ ಮೆಟೀರಿಯಲ್ಸ್, ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಏನಿದೆಯೋ ಅದನ್ನು ಹೇಳೋದೆ ಈ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್. ಹಾಗಾಗಿ ಸೊ μL ಈಸ್ ಈಕ್ವಲ್ ಟು FL ಡಿವೈಡೆಡ್ ಬೈ R ಅಂತ, ವೇರ್ FL ಈಸ್ ದ ಲಿಮಿಟಿಂಗ್ ಫ್ರಿಕ್ಷನ್ ಆ್ಯಂಡ್ R ಈಸ್ ದ ನಾರ್ಮಲ್ ರಿಯಾಕ್ಷನ್. ಹಾಗಾದ್ರೆ ಲಿಮಿಟಿಂಗ್ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಏನಪ್ಪ ಅಂದರೆ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನಲ್ ಫೋರ್ಸ್ ವಿಚ್ ಕಮ್ಸ್ ಇನ್ ಟು ಪ್ಲೇ ವೆನ್ ಎ ಬಾಡಿ ಜಸ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಓವರ್ ದಿ ಸರ್ಫೇಸ್ ಆಫ್ ದಿ ಅನದರ್ ಬಾಡಿ ಈಸ್ ಕಾಲ್ಡ್ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್. ಬಾಡಿಗೆ ವೆಯ್ಟ್ ಹಾಕ್ತಿದ್ದೀವಿ, ವಿತ್ ಸ್ಟ್ಯಾಂಡ್ ಮಾಡಿ ಇಟ್ಕೊಳ್ತಿದೆ, ಇನ್ನೂ ಬಾಡಿಯ ವೆಯ್ಟ್ನ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಈಗ ಅದು ಜಸ್ಟು ಆ ಬಾಡಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಅಲ್ಲಿವರೆಗೂ ಏನು ವಿಸ್ಟ್ಯಾಂಡ್ ಮಾಡ್ಕೊಂಡಿರುತ್ತೋ ಸೊ ಇನ್ನೇನು ಜಸ್ಟ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಆಗ ಬರುವಂಥ ಫ್ರಿಕ್ಷನಲ್ ಫೋರ್ಸಿಗೆ ಈ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಈ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನನ್ನು ಡೈರೆಕ್ಟಾಗೂ ಕ್ಯಾಲ್ಕುಲೇಷನ್ ಮಾಡ್ತೀವಿ ಮತ್ತು ಗ್ರಾಫನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಸ್ಟ್ರೈಟ್ ಲೈನ್ ಗ್ರಾಫ್ ಬರುತ್ತೆ, ಅದನ್ನು ಸ್ಟ್ರೈಟ್ ಲೈನ್ ಗ್ರಾಫಲ್ಲಿ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅದರ ಸ್ಲೋಪ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮಗೆ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಎಷ್ಟು ಅನ್ನೋದು ಬರುತ್ತೆ. ಹಾಗಾಗಿ ಎರಡು ಮೆಥಡಲ್ಲಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ತೀವಿ, ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ನ ಬೈ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಬೈ ಗ್ರಾಫ್.
ಅದರಲ್ಲೂ ಸಹಿತ ನಾವು ಅಲ್ಲಿ ವೆರಿಫೈ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಫಿಗರಿಗೆ ಬರ್ತೀನಿ. ಸೊ ಈಗ ಫಿಗರಲ್ಲಿ ಒಂದು ವುಡನ್ ಬ್ಲಾಕ್ ಇದೆ. ಆ ವುಡನ್ ಬ್ಲಾಕ್ ಮೇಲೆ ನಾವು ವೆಯ್ಟ್ಸನ್ನು ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಇದು ಹಾರಿಜಾಂಟಲ್ ಸರ್ಫೇಸು. ಈ ಹಾರಿಜಾಂಟಲ್ ಸರ್ಫೇಸ್ ಮೇಲೆ ಗ್ಲಾಸ್ ಪ್ಲೇಟ್ನ ಇಟ್ಟಿದ್ದೀವಿ. ಈಗೇನು ಮಾಡ್ತಾ ಹೋಗ್ತೀನಿ ನಾನು ಅಂತಂದರೆ, ಇಲ್ಲಿ ಯಾವಾಗ ಈ ಕಡೆ ಅಪ್ಲೈಡ್ ಫೋರ್ಸ್ ಇದ್ದರೆ ಫ್ರಿಕ್ಷನಲ್ ಫೋರ್ಸ್ ಯಾವಾಗಲೂ ಸಹಿತ ಆ ಅಪ್ಲೈಡ್ ಫೋರ್ಸಿಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಹಾಗಾಗಿ ಗ್ಲಾಸ್ ಸರ್ಫೇಸು ಮತ್ತು ವುಡನ್ ಬ್ಲಾಕು ಅವೆರಡರ ನಡುವಿನ ಫ್ರಿಕ್ಷನಲ್ ಫೋರ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಅದಕ್ಕೆ ನಾವು ಫಿಗರ್ ಇದು ಮಾಡಿದ್ದೀವಿ. ಸೊ ಇಲ್ಲಿ ವೆಯ್ಟ್ ಎಷ್ಟಿರುತ್ತೋ ಅಷ್ಟು ನಾರ್ಮಲ್ ರಿಯಾಕ್ಷನ್ ಇರುತ್ತೆ. ಹಾಗಾಗಿ ವೆಯ್ಟ್ ಈಸ್ ಆ್ಯಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್ಸು. ಸೊ ನಾರ್ಮಲ್ ರಿಯಾಕ್ಷನ್ ಈಸ್ ಆ್ಯಕ್ಟಿಂಗ್ ವರ್ಟಿಕಲಿ ಅಪ್ವರ್ಡ್ಸ್. ಹಾಗಾಗಿ ಫ್ರಿಕ್ಷನಲ್ ಫೋರ್ಸ್ ಯಾವಾಗಲೂ ಸಹಿತ ಈ ಡೈರೆಕ್ಷನಲ್ಲಿ ಇರುತ್ತೆ. ಈಗ ನಾನು ಎಕ್ಸ್ಪೆರಿಮೆಂಟ್ನ 1 by 1 ಅಲ್ಲಿ ಮಾಡ್ತಾ ಹೋಗ್ತೀನಿ. ಮತ್ತು ಇಲ್ಲಿ ಫ್ರಿಕ್ಷನ್ಲೆಸ್ ಫುಲ್ಲಿ ಇದೆ. ಸೊ ಯಾವುದೇ ಥರದ ಫ್ರಿಕ್ಷನ್ ಇರಬಾರ್ದು. ಆಮೇಲೆ ಈ ಸರ್ಫೇಸ್ ಏನಾಗಿರಬೇಕಪ್ಪ ಅಂತಂದರೆ ಹಾರಿಜಾಂಟಲ್ ಆಗಿರಬೇಕು. ಅದಕ್ಕೋಸ್ಕರ ನಾವು ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡಿಕೊಂಡು ಈ ಸರ್ಫೇಸನ್ನು ಹಾರಿಜಾಂಟಲ್ ಇರೋ ಹಾಗೆ ನೋಡ್ಕೊಳ್ತೀವಿ. ಇದು ಫ್ರಿಕ್ಷನ್ಲೆಸ್ ಪುಲ್ಲಿ ಇದು. ನೆಕ್ಸ್ಟ್ ಅದಾದಮೇಲೆ ಹುಕ್ ಇದೆ. ವುಡನ್ ಬ್ಲಾಕಿಗೆ ಒಂದು ಹುಕ್ಕನ್ನು ಕಟ್ಟಿದ್ದೀವಿ. ಆ ಹುಕ್ಕಿಗೆ ಥ್ರೆಡನ್ನು ಓವರ್ ದಿ ಪುಲ್ಲಿ, ಸೊ ಅದನ್ನು ನಾವು ಇಲ್ಲಿ ಒಂದು ಸ್ಕೇಲ್ ಪ್ಯಾನ್ನ ಇಟ್ಕೊಂಡಿದ್ದೀವಿ. ಈಗ ನಾವೇನು ಮಾಡ್ಕೋಬೇಕಪ್ಪ ಅಂದರೆ, ಈ ವುಡನ್ ಬ್ಲಾಕ್ ಮೇಲೆ ವೆಯ್ಟ್ನ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಇಲ್ಲಿ ವೆಯ್ಟ್ನ ಈ ಹ್ಯಾಂಗರಲ್ಲಿ ವೆಯ್ಟ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಇದು ವೆಯ್ಟ್ ಆಫ್ ದಿ ಮಾಸ್ ಆಫ್ ದಿ ವೆಯ್ಟ್ ಬ್ಲಾಕ್ನ ಎಮ್ ಅಂತ ತೊಗೊಳ್ತೀವಿ. ಅದ್ರ ಮೇಲೆ ಏನು ವೆಯ್ಟ್ಸ್ ಇಡ್ತೀವೋ ಅದನ್ನು ಪಿ ಅಂತ ಇಟ್ಕೊಳ್ತೀವಿ. ಏನು ಇದರ ವುಡನ್ ಬ್ಲಾಕನ್ನು ಮಾಸನ್ನು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಬೈ ಸ್ಪ್ರಿಂಗ್ ಬ್ಯಾಲೆನ್ಸ್ ಇದೆಯಲ್ಲ, ಆ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸ್ ಮಾಡ್ಕೊಂಡು ಈ ವುಡನ್ ಬ್ಲಾಕನ್ನು ಮಾಸ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ಕೊಳ್ತೀವಿ. ಅದನ್ನು ಎಮ್ ಅಂತ ಬರ್ಕೊಳ್ತೀವಿ. ಅದ್ರ ಮೇಲೆ ಮತ್ತೆ ವೆಯ್ಟ್ಸನ್ನು ಪ್ಲೇಸ್ ಮಾಡ್ತೀವಿ. ಆ ವೆಯ್ಟನ್ನು ಎಷ್ಟು ಇಡ್ತೀವಿ ಅನ್ನೋದನ್ನು ಪಿ ಅಂತ ಬರ್ಕೊಳ್ತೀನಿ ನಾನು. ಸೊ ವೆಯ್ಟ್ಸ್ ಆನ್ ದಿ ವುಡನ್ ಬ್ಲಾಕ್ ಏನಿದೆಯೋ ಅದನ್ನು ಪ್ಲಿ ಅಂತ ಇಟ್ಕೊಳ್ತೀನಿ ನಾನು. ಸೊ ಇಲ್ಲಿ ಏನಿದೆಯೋ ಮೇಲೆ ಏನು ವೆಯ್ಟ್ ಇದೆಯೋ ಆ ವೆಯ್ಟನ್ನು ನಾವೇನು ಮಾಡ್ತೀವಿ ಅಂತಂದರೆ ಪಿ ಅಂತ ಇಟ್ಕೊಳ್ತೀನಿ ನಾನು. ಅದನ್ನು ಮಲ್ಟಿಪ್ಲೈಡ್ ಬೈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮಾಡ್ತೀನಿ. ನೆಕ್ಸ್ಟ್ ಕೇಸಲ್ಲಿ ಏನು ಮಾಡ್ತೀನಿ, ಈ ಕೆಳಗಡೆ ಬಂದರೆ ಈ ಪುಲ್ಲಿ ಇದೆ. ಈ ಪುಲ್ಲಿಯ ಮಾಸ್ ಪುಲ್ಲಿ ಕೆಳಗಡೆ ಸ್ಕೇಲ್ ಪ್ಯಾನ್ ಇದೆ. ಈ ಸ್ಕೇಲ್ ಪ್ಯಾನಿನ ಮಾಸನ್ನು ಅದನ್ನು ಸಹಿತ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸ್ ಮಾಡಿ ಅದರ ಸೊ ಖಾಲಿ ಇರೋವಂಥ ಇದನ್ನು ನಾವೇನು ಮಾಡ್ಕೊಳ್ತೀವಿ, ವೆಯ್ಟ್ ಮಾಡ್ಕೊಳ್ಳಿ ಸ್ಕೇಲ್ ಪ್ಯಾನ್ನ. ಆಮೇಲೆ ಸೊ ಇದಕ್ಕೆ ವೆಯ್ಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ವೆಯ್ಟ್ ಎಷ್ಟು ಆ್ಯಡ್ ಮಾಡ್ತೀವಪ್ಪ ಅಂದರೆ, ಜಸ್ಟು ಈ ಟೇಬಲ್ನ ಟ್ಯಾಪ್ ಮಾಡಿದ್ರೆ ಸೊ ಇದು ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಈ ವುಡನ್ ಬ್ಲಾಕು ಸ್ಲೋ ಆಗಿ ಮೂವ್ ಆಗ್ತಾ ಬರಬೇಕು. ಆಗ ನಾವು ಅದರ ರೀಡಿಂಗ್ಸನ್ನು ಬರ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಎಮ್ ಪ್ಲಸ್ ಕ್ಯೂ ಇಂಟು ಜಿ ಮಾಡ್ಕೊಳ್ತೀವಿ. ಈ ಎಮ್ ಅಂದರೆ ಮಾಸ್ ಆಫ್ ದಿ ಸ್ಕೇಲ್ ಪ್ಯಾನು, ಜಿ ಅಂದರೆ ಆ ಸ್ಕೇಲ್ ಪ್ಯಾನಿಗೆ ಎಷ್ಟು ವೆಯ್ಟ್ಸನ್ನು ಆ್ಯಡ್ ಮಾಡಿದ್ದೀವಿ ಅನ್ನೋದು ಜಿ ಹೇಳುತ್ತೆ. ಇಂಟು 9.8 ಕ್ಯಾಲ್ಕುಲೇಷನ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಎಲ್ಲ ರೀಡಿಂಗ್ಸ್ ತೊಗೊಂಡಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತೀವಿ, ಫಸ್ಟ್ 50 ಗ್ರಾಮ್ಸ್ ಇಡ್ತೀವಿ. ಸೊ ಅದನ್ನು ಸ್ಲೈಡ್ ಮಾಡ್ತೀವಿ, ವೆಯ್ಟ್ಸನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ವುಡನ್ ಬ್ಲಾಕು ಅದ್ರ ಮೇಲೆ ಸ್ಲೈಡ್ ಆಗ್ತಾ ಬರುತ್ತೆ. ಒಂದು ಕ್ಯಾಲ್ಕುಲೇಷನು. ನೆಕ್ಸ್ಟ್ ಏನು ಮಾಡ್ತೀನಿ, 100 ಗ್ರಾಮ್ಸ್ ಇಲ್ಲಿಗೆ ಇಡ್ತೀನಿ. ಮತ್ತು ಸ್ಕೇಲ್ ಪ್ಯಾನಿಗೆ ಮಾಸನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಒಂದು ಸೆಕೆಂಡ್ ಮತ್ತೆ ಅಲ್ಲೇನಾಗುತ್ತೆ, ಸೊ ಎಷ್ಟು ವೆಯ್ಟ್ ಬರುತ್ತೋ ಮಾಸ್ ಆ್ಯಡಿಡ್ ಟು ದಿ ಸ್ಕೇಲ್ ಪ್ಯಾನ್ ಎಷ್ಟು ಅನ್ನೋದನ್ನ ಬರ್ಕೊಳ್ತೀನಿ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟ್ರಯಲಲ್ಲಿ 150 ಗ್ರಾಮ್ಸನ್ನು ವುಡನ್ ಬ್ಲಾಕ್ ಮೇಲೆ ಪ್ಲೇಸ್ ಮಾಡ್ತೀನಿ. ಮತ್ತು ಇದಕ್ಕೆ ಸ್ಕೇಲ್ ಪ್ಯಾನಿಗೆ ಅದು ಕರೆಸ್ಪಾಂಡಿಂಗಾಗಿ ಎಷ್ಟು ವೆಯ್ಟನ್ನು ಆ್ಯಡ್ ಮಾಡಿದ್ರೆ ಆ ವುಡನ್ ಬ್ಲಾಕ್ ಮೂವ್ ಆಗುತ್ತೆ ನೋಡ್ತಾ ಹೋಗ್ತೀನಿ. ಹಾಗೆಯೇ ಎಕ್ಸ್ಪೆರಿಮೆಂಟ್ನ ಒಂದು 6 ಟ್ರಯಲ್ಸ್ ರಿಪೀಟ್ ಮಾಡ್ತೀನಿ. ಬೈ ಇನ್ಕ್ರೀಸಿಂಗ್ 50 ಗ್ರಾಮ್ಸ್ ಪ್ರತಿ ಟ್ರಯಲಲ್ಲೂ ಸಹಿತ ಆ ವುಡನ್ ಬ್ಲಾಕ್ ಮೇಲೆ 50 ಗ್ರಾಮ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಕರೆಸ್ಪಾಂಡಿಂಗಾಗಿ ಈ ಲೋಡ್ ಆ್ಯಡ್ ಮಾಡ್ತಾ ಹೋದರೆ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಕ್ಯಾಲ್ಕುಲೇಷನ್ ಆದಮೇಲೆ ಗ್ರಾಫ್ನ ಪ್ಲಾಟ್ ಮಾಡ್ತೀವಿ. ಸೊ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ನ ವೈ ಆಕ್ಸಿಸಲ್ಲಿ ತೊಗೊಳ್ತೀನಿ, ನಾರ್ಮಲ್ ರಿಯಾಕ್ಷನ್ನ ಎಕ್ಸ್ ಆಕ್ಸಿಸಲ್ಲಿ ತೊಗೊಳ್ತೀನಿ. ಸೊ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಆ ಸ್ಟ್ರೈಟ್ ಲೈನಿಗೆ ಸ್ಲೋಪನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಎಷ್ಟು ಅನ್ನೋದನ್ನ ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಗ ಎಕ್ಸ್ಪೆರಿಮೆಂಟನ್ನು 1 by 1 ನೀಟಾಗೆ ನಾನು ಅಲ್ಲಿ ಸೊ ಹೇಳ್ತಾ ರೀಡಿಂಗ್ಸ್ನ ತೊಗೊಳ್ತಾ ಹೋಗ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ನಾನಿವಾಗ ಎಕ್ಸ್ಪೆರಿಮೆಂಟ್ನ ಹ್ಯಾಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಈಗ ನಾನು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಅಬ್ಸರ್ವೇಷನಲ್ಲಿ ಏನಿದೆಯಪ್ಪ ಅಂದರೆ, ಮಾಸ್ ಆಫ್ ದಿ ಸ್ಕೇಲ್ ಪ್ಯಾನ್ ಅದನ್ನು ಫಸ್ಟ್ ತೂಕ ಹಾಕೋಬೇಕು. ಆಮೇಲೆ ಮಾಸ್ ಆಫ್ ದಿ ವುಡನ್ ಬ್ಲಾಕ್ ಎಷ್ಟಿದೆ ಅದನ್ನು ಎಷ್ಟಿದೆ ಅನ್ನೋದು ಗ್ರಾಮ್ಸಲ್ಲಿ ಬರ್ಕೊಂಡು ಆಮೇಲೆ 10⁻³ kg ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಫಸ್ಟ್ ಏನು ಮಾಡ್ತೀನಪ್ಪ ನಾನು ಅಂದರೆ, ಮಾಸ್ ಆಫ್ ದಿ ಸ್ಕೇಲ್ ಪ್ಯಾನ್ನ ತೂಕ ಹಾಕ್ತೀನಿ. ಈಗ ನೋಡಿ, ಈಗ ಇಲ್ಲಿ ಸ್ಪ್ರಿಂಗ್ ಬ್ಯಾಲೆನ್ಸ್ ಇದೆ. ಈ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಇದನ್ನು ತೂಕ ಹಾಕೋದು ಎಷ್ಟು ಬರ್ತಿದೆಯಪ್ಪ ಅಂತಂದರೆ 20 ಗ್ರಾಮ್ಸ್ ಬರ್ತಾ ಇದೆ. ಮಾಸ್ ಆಫ್ ದಿ ಸ್ಕೇಲ್ ಪ್ಯಾನ್ ಈಸ್ ಈಕ್ವಲ್ ಟು 20 ಗ್ರಾಮ್ಸ್. ಸೊ ಅದನ್ನು kg ಕನ್ವರ್ಟ್ ಮಾಡಿದ್ರೆ 20 × 10⁻³ kg ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಮಾಸ್ ಆಫ್ ದಿ ವುಡನ್ ಬ್ಲಾಕನ್ನು ತೂಕ ಹಾಕ್ತೀನಿ.
ವುಡನ್ ಬ್ಲಾಕ್ನ ಮಾಸ್ ಎಷ್ಟಿದೆ? 50 ಗ್ರಾಮ್ಸ್ ಇದೆ. ಹಾಗಾಗಿ ಸೊ ಮಾಸ್ ಆಫ್ ದಿ ವುಡನ್ ಬ್ಲಾಕ್ನ ಕ್ಯಾಪಿಟಲ್ ಎಮ್ ಅಂತ ತೊಗೊಂಡಿದ್ದೀನಿ, ಮಾಸ್ ಆಫ್ ದಿ ಸ್ಕೇಲ್ ಪ್ಯಾನನ್ನು ಸ್ಮಾಲ್ ಎಮ್ ಅಂತ ತೊಗೊಂಡಿದ್ದೀನಿ. ಹಾಗಾಗಿ ಮಾಸ್ ಆಫ್ ದಿ ವುಡನ್ ಬ್ಲಾಕ್ ಎಷ್ಟಿದೆಯಪ್ಪ ಅಂದರೆ 50 ಗ್ರಾಮ್ಸ್ ಇದೆ. ಹಾಗಾಗಿ 50 × 10⁻³ kg ಅದಷ್ಟನ್ನು ಇದು ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇವಾಗ ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡ್ತೀನಿ. ಫಸ್ಟು ಈ ವುಡನ್ ಬ್ಲಾಕ್ ಮೇಲೆ 50 ಗ್ರಾಮ್ಸನ್ನು ಇಡ್ತೀನಿ ನಾನು. ಇವಾಗ ವುಡನ್ ಬ್ಲಾಕ್ ಮೇಲೆ 50 ಗ್ರಾಮ್ಸನ್ನು ಇಡ್ತೀನಿ. ಈಗ ಟ್ಯಾಬ್ಲರ್ ಕಾಲಮಿಗೆ ಬಂದರೆ ಟ್ಯಾಬ್ಲರ್ ಕಾಲಮಲ್ಲಿ ಫಸ್ಟ್ ಏನಿದೆಯಪ್ಪ ಅಂತಂದರೆ ಮಾಸ್ ಆನ್ ದಿ ವುಡನ್ ಬ್ಲಾಕ್ P in kg, P in 10⁻³ kg ಇದೆ. ಈಗ ನಾನು 50 ಗ್ರಾಮ್ ಇಟ್ಟಿದ್ದೀನಿ, ಅಲ್ಲಿಗೆ 50 ಅಷ್ಟೇ ಅದು ಮಾಡ್ಕೊಳ್ತೀನಿ. 50 × 10 kg ಮೇಲೆ ಬರ್ಕೊಂಡಿದ್ದೀನಿ 10⁻³ ಇರೋದ್ರಿಂದ. ಹಾಗಾಗಿ 50 ಗ್ರಾಮ್ಸನ್ನು ವುಡನ್ ಬ್ಲಾಕ್ ಮೇಲೆ ನಾನು ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ R = m+b × g ನ್ಯೂಟನಲ್ಲಿ ಮಾಡ್ಕೊಳ್ತೀನಿ. ಎಮ್ ಗೊತ್ತು ನಮಗೆ 50 ಇದೆ. ಎಮ್ ಎಷ್ಟಿದೆ? ಕ್ಯಾಪಿಟಲ್ ಎಮ್ ಅಂತಂದರೆ ಮಾಸ್ ಆಫ್ ದಿ ವುಡನ್ ಬ್ಲಾಕ್ 50 ಇದೆ. ಅದ್ರ ಮೇಲೆ ಎಷ್ಟು ಇಟ್ಟಿದ್ದೀನಿ? 50 ಇಟ್ಟಿದ್ದೀನಿ. ಹಾಗಾಗಿ 100 × 9.8 ಮಾಡಬೇಕು. 100 × 9.8 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ 100 × 9.8 0.98 ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ನ್ಯೂಟನ್ನಲ್ಲಿ ಬರುತ್ತೆ. ಈಗ 10⁻³ ಸೇರಿಸ್ಬಿಟ್ಟೆ ನಾವು ಒಳಗೆ ಬರ್ಕೊಂಡಿದ್ದೀವಿ. ಹಾಗಾಗಿ 0.98 ನ್ಯೂಟನ್ ಅಷ್ಟು ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಇವಾಗ ಅಂದರೆ ಸ್ಕೇಲ್ ಪ್ಯಾನಿಗೆ ಮಾಸನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಷ್ಟನ್ನು ಆ್ಯಡ್ ಮಾಡಿದ್ರೆ ಈ ವುಡನ್ ಬ್ಲಾಕು ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ನಿಧಾನಕ್ಕೆ ಟ್ಯಾಪ್ ಮಾಡ್ತಾ ಹೋದರೆ ಅದೇನಾಗುತ್ತೆ, ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಅದು ಎಷ್ಟು ವೆಯ್ಟನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ರೀಡಿಂಗ್ಸ್ನ ತೊಗೋಬೇಕು. ಫಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಒಂದು 20 ಗ್ರಾಮ್ಸನ್ನು ಸ್ಕೇಲ್ ಪ್ಯಾನಿಗೆ ಇಡ್ತೀನಿ ನಾನು. 20 ಗ್ರಾಮ್ಸ್ ಇಟ್ಟಿದ್ದೀನಿ. ಸ್ಕೇಲ್ ಪ್ಯಾನಿಗೆ ಇದರ ಮಾಸು ಸ್ಮಾಲ್ ಎಮ್ಮು. ಈಗ ಟ್ಯಾಪ್ ಮಾಡ್ತೀನಿ, ಇದೇನು ಮೂವ್ ಆಗ್ತಿಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ಮತ್ತೆ ವೆಯ್ಟ್ಸನ್ನು ಇನ್ನೊಂದು ಸ್ವಲ್ಪ ವೆಯ್ಟ್ಸನ್ನು ಆ್ಯಡ್ ಮಾಡ್ತೀನಿ. ಇನ್ನೊಂದು 5 ಗ್ರಾಮ್ಸ್ ವೆಯ್ಟ್ಸನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ರೆ ಈಗ ಅದು ಮೂವ್ ಆಗುತ್ತಾ ನೋಡಿ. ಈಗ ಜಸ್ಟು ಅದು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಮೂವ್ ಆಗ್ತಾ ಇದೆ. ಈ ರೀತಿ ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಹಿಂಗೆ ಟ್ಯಾಪ್ ಮಾಡಿದ್ರೆ ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಈ ವುಡನ್ ಬ್ಲಾಕು ಮೂವ್ ಆಗಬೇಕು. ವುಡನ್ ಬ್ಲಾಕ್ ಈ ರೀತಿ ಮೂವ್ ಆದರೆ ಅದನ್ನು ನಾವು ರೀಡಿಂಗ್ಸ್ನ ಅದಕ್ಕೆ ಸೇರಿಸಿ ತಗೊಳ್ತೀವಿ. ನೋಡಿ, ಈ ರೀತಿ ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗಬೇಕು. ಮೂವ್ ಆಗ್ತಾ ಇದೆ. ನೀವೀಗ ರೀಡಿಂಗ್ಸನ್ನು ಬರ್ಕೊಳ್ತೀನಿ ನಾನೀಗ. ಇದಕ್ಕೆ ಎಷ್ಟಿದೆಯಪ್ಪ ಅಂತಂದರೆ ಮಾಸ್ ಆಫ್ ದಿ ಸ್ಕೇಲ್ ಪ್ಯಾನು 20 ಗ್ರಾಮ್ಸ್ ಇದೆ. ಇದಕ್ಕೆ ನಾನು ವೆಯ್ಟ್ ಆ್ಯಡ್ ಮಾಡಿರೋದು ಎಷ್ಟಿದೆಯಪ್ಪ ಅಂದರೆ 25 ಗ್ರಾಮ್ಸ್ ಇದೆ. 25 ಗ್ರಾಮ್ಸ್ ಇದೆ, ಹೌದಾ? ಇದನ್ನು ಬರ್ಕೋಬೇಕು, ಕ್ಯೂನಲ್ಲಿ ಬರ್ಕೋಬೇಕು. ಯಾವುದದು? ಮಾಸ್ ಇನ್ ದ ಸ್ಕೇಲ್ ಪ್ಯಾನ್. ಎಷ್ಟು ಸ್ಕೇಲ್ ಪ್ಯಾನಿಗೆ ಎಷ್ಟು ಮಾಸ್ ಹಾಕಿದ್ದೀನಿ? 25 ಗ್ರಾಮ್ಸ್ ಹಾಕಿದ್ದೀನಿ. ಅದು kg ಕನ್ವರ್ಟ್ ಮಾಡ್ಕೊಂಡ್ರೆ 25 × 10⁻³ ಆಗುತ್ತೆ. ಇನ್ನು ಇಲ್ಲಿ m+q ಮಾಡ್ತೀನಿ. ಸ್ಮಾಲ್ ಎಮ್ ಅಂದರೆ ಮಾಸ್ ಆಫ್ ದಿ ಸ್ಕೇಲ್ ಪ್ಯಾನ್. ಎಷ್ಟದು? 20 ಗ್ರಾಮ್ಸು. ಪ್ಲಸ್ q ಅಂದರೆ ಇದು ಅದಕ್ಕೆ ಆ್ಯಡ್ ಮಾಡಿದ್ದು ಎಷ್ಟಪ್ಪ ಅಂದರೆ 25 × 10⁻³ ಮಲ್ಟಿಪ್ಲೈಡ್ ಬೈ g ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ 20 + 25 × 9.8 ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ 0.441 ನ್ಯೂಟನ್ ಅಷ್ಟು ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ? ಕೋಎಫಿಷಿಯೆಂಟ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ = ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಡಿವೈಡೆಡ್ ಬೈ ನಾರ್ಮಲ್ ರಿಯಾಕ್ಷನ್ ಮಾಡ್ತೀನಿ. ಅಲ್ಲಿ FL / R ಮಾಡ್ತೀನಿ. FL ಎಷ್ಟಿದೆ? FLನಾಗಲಿಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ, 0.441 ಇದೆ. ನಾರ್ಮಲ್ ರಿಯಾಕ್ಷನ್ ಎಷ್ಟಿದೆಯಪ್ಪ ಅಂದರೆ 0.98 ಇದೆ. ಹಾಗಾಗಿ 0.441 ಡಿವೈಡೆಡ್ ಬೈ 0.98 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ 0.45 ಬರುತ್ತೆ. ಇದು ಒಂದು ಟ್ರಯಲ್ ಆಯಿತು. ನೆಕ್ಸ್ಟ್ ಟ್ರಯಲಿಗೆ ಏನು ಮಾಡ್ತೀನಿ ಅಂತಂದರೆ ಆ ವುಡನ್ ಬ್ಲಾಕ್ ಮೇಲೆ 50 ಗ್ರಾಮ್ಸ್ ಬದಲಿಗೆ 100 ಗ್ರಾಮ್ಸನ್ನು ಇಡ್ತೀನಿ. 100 ಗ್ರಾಮ್ಸನ್ನು ವುಡನ್ ಬ್ಲಾಕ್ ಮೇಲೆ ಪ್ಲೇಸ್ ಮಾಡ್ತೀನಿ. 100 ಗ್ರಾಮ್ಸ್ ಇಟ್ಟಿದ್ದೀನಿ. ಈಗ ಏನು ಮಾಡ್ಬೇಕು ನಾವು? ಮಾಸ್ ಆಫ್ ದಿ ವುಡನ್ ಬ್ಲಾಕು 50 ಮತ್ತು ಅದ್ರ ಮೇಲೆ ವೆಯ್ಟ್ ಮಾಡಿರೋದು 100 × 9.8 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನಮಗೆ ವ್ಯಾಲ್ಯೂ ಅಂದರೆ 1.47 ಬರುತ್ತೆ. ಈಗ ಒನ್ಸ್ ಅಗೈನ್ ಮತ್ತೆ ನಾನು ಆ ಸ್ಕೇಲ್ ಪ್ಯಾನಿಗೆ ಲೋಡನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಷ್ಟು ಲೋಡನ್ನು ಆ್ಯಡ್ ಮಾಡಿದ್ರೆ ಅದು ಮೂವ್ ಆಗುತ್ತೆ ನೋಡ್ತಾ ಹೋಗ್ತೀನಿ. ಇಲ್ಲಿ ಬೇರೆ ಬೇರೆ ಮಾಸಸ್ನ ತೊಗೊಂಡ್ರೆ ಇಲ್ಲಿ ಎಷ್ಟಿದೆಯಪ್ಪ ಇದು ಅಂತಂದರೆ ಇದು 20 ಇದೆ, ಇದು 20 ಇದೆ. ಫಸ್ಟು 20 ಹಾಕ್ತೀನಿ, ಮೂವ್ ಆಗುತ್ತಾ ನೋಡ್ತೀನಿ. 20 ಗ್ರಾಮ್ಸನ್ನು ಸ್ಕೇಲ್ ಪ್ಯಾನಿಗೆ ಆ್ಯಡ್ ಮಾಡಿದ್ದೀನಿ. ಟ್ಯಾಪ್ ಮಾಡ್ತೀನಿ, ಮೂವ್ ಆಗ್ತಿಲ್ಲ. ವೆಯ್ಟ್ ಜಾಸ್ತಿ, ಫ್ರಿಕ್ಷನ್ ಜಾಸ್ತಿ, ಲಿಮಿಟಿಂಗ್ ಫ್ರಿಕ್ಷನ್ ಇನ್ನೂ ಬಂದಿಲ್ಲ. ಈಗ ನೆಕ್ಸ್ಟ್ ಮತ್ತೆ 20 ಗ್ರಾಮ್ಸನ್ನು ಆ್ಯಡ್ ಮಾಡ್ತೀನಿ, ಟ್ಯಾಪ್ ಮಾಡ್ತೀನಿ. ಈಗಲೂ ಸಹಿತ ಮೂವ್ ಆಗ್ತಿಲ್ಲ ಇನ್ನೂ. ಜಸ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಈಸ್ ಕಾಲ್ಡ್ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇನ್ನೊಂದು 10 ಗ್ರಾಮ್ಸನ್ನು ಆ್ಯಡ್ ಮಾಡ್ತೀನಿ. ಸ್ಕೇಲ್ ಪ್ಯಾನಿಗೆ ಇನ್ನೊಂದು 10 ಗ್ರಾಮ್ಸನ್ನು ಆ್ಯಡ್ ಮಾಡ್ತೀನಿ.
ಸೊ ಈಗ ಜಸ್ಟು ಈಗ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಟ್ರ್ಯಾಪ್ ಮಾಡ್ತಿದ್ದೀನಿ ನೋಡಿ, ಈಗ ಮೂವ್ ಆಗ್ತಿದೆ, ಮೂವ್ ಆಗ್ತಾಯಿದೆ. ಈ ಥರ ಟ್ಯಾಪ್ ಮಾಡಿದ್ರೆ ಅದು ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಹೋಗಬೇಕು. ಈ ರೀತಿ ಟ್ಯಾಪ್ ಮಾಡ್ತಾ ಹೋದ್ರೆ ನೋಡಿ ನೀಟಾಗೆ ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಿದೆ. ಸೊ ಈ ರೀಡಿಂಗನ್ನು ನಾವು ಬರ್ಕೊಳ್ತೀವಿ. ಈಗ ಸ್ಕೇಲ್ ಪ್ಯಾನ್ ಮಾಸ್ 20, ಆ ಸ್ಕೇಲ್ ಪ್ಯಾನಲ್ಲಿ ಎಷ್ಟೆಷ್ಟು ಹಾಕಿದ್ದೀನಪ್ಪ ಅಂದರೆ 20 + 20 + ಒಂದು 10 50 ಗ್ರಾಮ್ಸನ್ನು ಆ್ಯಡ್ ಮಾಡಿದ್ದೀನಿ. 50 ಗ್ರಾಮ್ಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಸ್ಕೇಲ್ ಪ್ಯಾನ್ ಮಾಸ್ ಸ್ಮಾಲ್ ಎಮ್ಮು, ಅದಕ್ಕೆ ಆ್ಯಡ್ ಮಾಡಿರೋ ಮಾಸು ಕ್ಯೂ ಎರಡೂ ಸೇರಿಸಿದ್ರೆ ಸೊ 50 + ಒಂದು ಮೇಲೆ 20 ಎಷ್ಟು ಸೇರಿಸಿ ಮಲ್ಟಿಪ್ಲೈಡ್ ಬೈ 9.8 ಮಾಡಿದ್ರೆ ಸೊ ಎಷ್ಟು ಬರುತ್ತಪ್ಪ ಅಂದರೆ 0.686 ಬರುತ್ತೆ. ಈಗ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ FL ಅಂದರೆ 0.686 ಮತ್ತು ಇನ್ನು R ಅಂದರೆ 1.47 ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ 0.35 ಬರ್ತಾಯಿದೆ. ಸ್ವಲ್ಪ ಕಡಿಮೆ ಆಗಿದೆ ಇದು ವ್ಯಾಲ್ಯೂ. ಈಗ ನೆಕ್ಸ್ಟ್ ಟ್ರೈಲಿಗೆ ಏನು ಮಾಡ್ತೀನಿ ಅಂತಂದರೆ 150 ಗ್ರಾಮ್ಸನ್ನ ವುಡನ್ ಬ್ಲಾಕ್ ಮೇಲೆ ಇಡ್ತೀನಿ. 150 ಗ್ರಾಮ್ಸನ್ನು ವುಡನ್ ಬ್ಲಾಕ್ ಮೇಲೆ ಇಡ್ತೀನಿ. 150 ಗ್ರಾಮ್ಸ್, ಇದು 150 ಗ್ರಾಮ್ಸ್, ಇದು 100, ಇದು 50. 150 ಗ್ರಾಮ್ಸನ್ನು ನಾನು ಈ ವುಡನ್ ಬ್ಲಾಕ್ ಮೇಲೆ ಇಟ್ಟಿದ್ದೀನಿ. ಈಗ ಮತ್ತೆ ರೀಡಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಎಷ್ಟು ಹಾಕಿದ್ರೆ ಮತ್ತೆ ಈಗ ಇದು ಮೂವ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಏನು ಮಾಡ್ತೀನಿ, ಒಂದು 50 ಗ್ರಾಮ್ಸನ್ನು ಇಟ್ಬಿಡ್ತೀನಿ. ಸೊ 20 20 50 ಆಯಿತು, 20 20 40 ಆಯಿತು. ಇನ್ನೊಂದು ಕೊಡು. ಸೊ 20 20 40 ಆಯಿತು. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಇನ್ನೊಂದು 10 ಹಾಕ್ತಿದ್ದೀನಿ. ಅಲ್ಲಿಗೆ 50 ಆಯಿತು. 50ಗೆ ಇದೆಷ್ಟು ಟ್ಯಾಪ್ ಮಾಡ್ತಿದ್ದೀನಿ, ಮೂವ್ ಆಗ್ತಿಲ್ಲ. 50ಗೆ ಮೂವ್ ಆಗ್ತಿಲ್ಲ. ಸೊ ಇದು 5 ಗ್ರಾಮ್ಸ್ ಇದೆ. ಇದೆಷ್ಟಿದೆ, ಇದು 2 ಮತ್ತು ಇದು 5, ಇಲ್ಲಿಗೆ 60 ಗ್ರಾಮ್ಸ್ ಆಗುತ್ತೆ. ಈಗ ಮತ್ತೆ ವೆಯ್ಟ್ಸನ್ನು ಇದು ಮಾಡ್ತೀನಿ. 50 ಇಲ್ಲಿಗೆ 20 + 20 + ಇದು ಮಾಡಿದ್ದೀನಿ. ಈಗ ನೆಕ್ಸ್ಟ್ ಎಷ್ಟು ಇಡ್ತೀನಪ್ಪ ಅಂದರೆ ಮತ್ತೊಂದು 20 ಗ್ರಾಮ್ಸನ್ನು ಅದಕ್ಕೆ ಆ್ಯಡ್ ಮಾಡ್ತೀನಿ. ಸರಿ, ಒಂದು 10 ಗ್ರಾಮ್ಸನ್ನು ಆ್ಯಡ್ ಮಾಡ್ತೀನಿ, ನೋಡೋಣ. 10 ಗ್ರಾಮ್ಸ್ ಮತ್ತೆ ಆ್ಯಡ್ ಮಾಡ್ತೀನಿ, ಅಥವಾ 10 ಗ್ರಾಮ್ಸ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಟ್ಯಾಪ್ ಮಾಡ್ತೀನಿ, ಮೂವ್ ಆಗ್ತಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇನ್ನೊಂದು 5 ಗ್ರಾಮ್ಸನ್ನು ಆ್ಯಡ್ ಮಾಡ್ತೀನಿ. ಅಲ್ಲಿಗೆ 5 ಗ್ರಾಮ್ಸನ್ನು ಆ್ಯಡ್ ಮಾಡ್ತೀನಿ. ಈಗ ನೋಡಿ, ಈಗ ಟ್ಯಾಪ್ ಮಾಡ್ತಿದ್ದೀನಿ, ಮೂವ್ ಆಗ್ತಾ ಇದೆ. ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗುತ್ತೆ. ಈಗ ಅದ್ರ ರೀಡಿಂಗ್ಸನ್ನು ನಾನೀಗ ಅವಾಗ ಬರ್ಕೊಳ್ತೀನಿ. ಈಗ ಎಷ್ಟಾಯ್ತು ಅಲ್ಲಿಗೆ, ಸೊ 150 ಗ್ರಾಮ್ಸು. ಇದರಲ್ಲಿ ಎಷ್ಟಿದೆಯಪ್ಪ ಅಂತಂದರೆ 74 ಗ್ರಾಮ್ಸ್ ಇದೆ ಮಾಸ್ ಆಫ್ ದಿ ಸ್ಕೇಲ್ ಪ್ಯಾನ್ ಇದರಲ್ಲಿ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಸೊ 20 + ಇದೊಂದು 74 ಮಾಡ್ಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ 0.921 ಬರುತ್ತೆ. ಸೊ ಇದಕ್ಕೆ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂದರೆ ಸಮ್ ಅರೌಂಡ್ 0.4546 ಅಷ್ಟು ವ್ಯಾಲ್ಯೂ ನಮಗೆ ಬರ್ತಾ ಹೋಗ್ತಿದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ 200ನ್ನು ವುಡನ್ ಬ್ಲಾಕ್ ಮೇಲೆ ಇಡ್ತೀನಿ. 200 ಗ್ರಾಮ್ಸನ್ನು ವುಡನ್ ಬ್ಲಾಕ್ ಮೇಲೆ ಇಡ್ತೀನಿ. ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ಈಗ ನೆಕ್ಸ್ಟ್ ಒನ್ಸ್ ಅಗೇನ್ ಮತ್ತೆ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತೀನಿ. ಸೊ ಈಗ 50 ಇಡ್ತೀನಿ. ನೆಕ್ಸ್ಟ್ ಏನಪ್ಪ 50 ಇಡ್ತೀನಿ. ಈಗ ನೆಕ್ಸ್ಟ್ ಎಷ್ಟಕ್ಕೆ ಮೂವ್ ಆಗುತ್ತಪ್ಪ ಅಂತಂದರೆ 200 ಇಟ್ಟಿದ್ದೀನಿ. ಅದನ್ನು 200 m+p ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂತಂದರೆ 2.45 ಬರುತ್ತೆ. ನೆಕ್ಸ್ಟು ಎಷ್ಟಕ್ಕೆ ಬರುತ್ತಪ್ಪ ವ್ಯಾಲ್ಯೂ ಇದನ್ನು ಮಾಡ್ತಾ ಹೋದರೆ ಅಂತಂದರೆ ಸಮ್ ಅರೌಂಡ್ 199 ಗ್ರಾಮ್ಸನ್ನು ಆ್ಯಡ್ ಮಾಡಿದ್ರೆ ಸ್ಕೇಲ್ ಪ್ಯಾನಿಗೆ ಸೊ ಇದು ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗೋಕ್ಕೆ ಶುರುವಾಗುತ್ತೆ. ಈಗ ನೆಕ್ಸ್ಟ್ ಫ್ರಿಕ್ಷನ್ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ m+q × g ಮಾಡಿದ್ರೆ 1.166 ಬಂತು. ಅದಕ್ಕೆ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ ಸಮ್ ಅರೌಂಡ್ 0.47 ಬಂತು. ಸೊ ಇದಿಷ್ಟು ಈ 4 ರೀಡಿಂಗ್ಸ್ ಬಂದಿದೆ. ಈ 4 ರೀಡಿಂಗ್ಸನ್ನು ಯೂಸ್ ಮಾಡಿ ಥಿಯರಿಟಿಕಲಾಗಿ ಈಗ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಈ 4 ರೀಡಿಂಗ್ಸ್ ಬಂದಿದೆ. ಈಗ ಅದನ್ನು ಗ್ರಾಫ್ ಹಾಕ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ತೀನಿ, ನೋಡೋಣ ಎಷ್ಟು ರೀಡಿಂಗ್ ಬರುತ್ತೆ. ಸೊ ಅಲ್ಲಿ ಏನಾಗಬೇಕು, ಗ್ರಾಫಿಕಲ್ ವ್ಯಾಲ್ಯೂ ಮತ್ತು ಈ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಎರಡೂ ಮ್ಯಾಚ್ ಆದರೆ ಸೊ ನಮಗೇನಾಗುತ್ತಪ್ಪ ಅಂತಂದರೆ ಸೊ ಫೈನಲ್ ಮೀನ್ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಅಂದರೆ 0.45 + 0.35 + 0.46 + 0.47 4ನ್ನು ಆ್ಯಡ್ ಮಾಡಿ 4ರಿಂದ ಡಿವೈಡ್ ಮಾಡ್ತೀನಿ. ಆಗ ಮೀನ್ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಎಷ್ಟಪ್ಪ ಅಂತಂದರೆ 0.43 ಅಷ್ಟು ಬರುತ್ತೆ. ಇದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬಂದಂಥ ಸೊ ಮೀನ್ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್. ಈಗ ಗ್ರಾಫನ್ನು ಪ್ಲಾಟ್ ಮಾಡ್ತೀನಿ. ಗ್ರಾಫನ್ನು ಪ್ಲಾಟ್ ಮಾಡಿ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ನ ಕ್ಯಾಲ್ಕುಲೇಷನ್ ಮಾಡ್ತೀನಿ. ನೋಡೋಣ ಈಗ ಮೀನ್ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್ ಎಕ್ಸ್ಪೆರಿಮೆಂಟಲ್ಲಿ ಇಷ್ಟು ಬಂದಿದೆ, ನೋಡೋಣ ಗ್ರಾಫಲ್ಲಿ ಎಷ್ಟು ಬರುತ್ತೆ ನೋಡೋಣ. ಗ್ರಾಫ್ ಹಾಕಿ ಕ್ಯಾಲ್ಕುಲೇಷನ್ ಮಾಡೋಣ.
ನೋಡಿ ಈಗ ಇಷ್ಟೋ ತನಕ ನಾವು ಎಕ್ಸ್ಪೆರಿಮೆಂಟ್ನ ಮಾಡಿಬಿಟ್ಟು ಎಲ್ಲ ರೀಡಿಂಗ್ಸ್ನ ತೊಗೊಂಡಿದ್ದೀವಿ, ಕ್ಯಾಲ್ಕುಲೇಷನ್ಸ್ ಆಗಿದೆ. ಸೊ ಈಗ ಗ್ರಾಫನ್ನು ಪ್ಲಾಟ್ ಮಾಡಬೇಕು. ಯಾವುದು ವರ್ಸಸ್ ಯಾವುದು ಗ್ರಾಫ್ ಪ್ಲಾಟ್ ಮಾಡಬೇಕಪ್ಪ ಅಂತಂದರೆ ಈ ನಾರ್ಮಲ್ ರಿಯಾಕ್ಷನ್ ಆರ್ ಇದೆಯಲ್ಲ ಅದು ವರ್ಸಸ್ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಏನಿದೆಯೋ ಅದಷ್ಟಕ್ಕೆ ಈಗ ಗ್ರಾಫನ್ನು ಪ್ಲಾಟ್ ಮಾಡ್ತಾ ಹೋಗ್ತೀನಿ. ನಾನೀಗ ಆರ್ ವರ್ಸಸ್ ಎಫ್ ಎಲ್ ಗ್ರಾಫ್ ಹಾಕ್ತೀನಿ. ಸೊ ಆರನ್ನು ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೊಳ್ತೀನಿ, ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನನ್ನು ವೈ ಆ್ಯಕ್ಸಿಸಲ್ಲಿ ತೊಗೊಳ್ತೀನಿ. ಈಗ ಫಸ್ಟ್ ರೀಡಿಂಗು ಇದೆಲ್ಲ ಗ್ರಾಫನ್ನು ಬರ್ಕೊಂಡಿದ್ದೀನಿ. ಎಕ್ಸ್ ಆ್ಯಕ್ಸಿಸಲ್ಲಿ ಆರ್ ಇನ್ ನ್ಯೂಟನ್ ತೊಗೊಂಡಿದ್ದೀನಿ. ಸೊ ವೈ ಆ್ಯಕ್ಸಿಸಲ್ಲಿ ಎಫ್ ಎಲ್ ಇನ್ ನ್ಯೂಟನ್ ತೊಗೊಂಡಿದ್ದೀನಿ. ಎಕ್ಸ್ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರಿಗೆ ಏನು ಇಟ್ಕೊಂಡಿದ್ದೀನಪ್ಪ ಅಂದರೆ 0.2 ಇಟ್ಕೊಂಡಿದ್ದೀನಿ. 0.2, 0.4, 0.6, 0.8, 1, 1.2. ಸೊ ಪ್ರತಿ 1 ಸೆಂಟಿಮೀಟ್ರಿಗೂ 0.2 ಇಟ್ಕೊಂಡಿದ್ದೀನಿ. ಹಾಗಾಗಿ ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟ್ರ್ ಇಸ್ ಈಕ್ವಲ್ ಟು 0.2 ನ್ಯೂಟನ್ ಇಟ್ಕೊಂಡಿದ್ದೀನಿ. ಅದೇ ರೀತಿ ವೈ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರಿಗೆ 0.1 ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟ್ರು, ಅಲ್ಲಿಗೆ 0.1, 0.2, 0.3, 0.4 ಯಾವುದು ಸ್ಕೇಲ್ ಚೂಸ್ ಆಗುತ್ತೋ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಬೇಸಿಸ್ ಮೇಲೆ ಅಲ್ಲೂ ಸಹಿತ 1 ಸೆಂಟಿಮೀಟ್ರ್ ಇಸ್ ಈಕ್ವಲ್ ಟು 0.1 ನ್ಯೂಟನ್ ಇಟ್ಕೊಂಡಿದ್ದೀನಿ. ಇದನ್ನು ಯಾವಾಗಲೂ ಸ್ಕೇಲ್ನ ಕರೆಕ್ಟಾಗಿ ಬರ್ಕೋಬೇಕು. ಬರ್ಕೊಂಡಾದಮೇಲೆ ಗ್ರಾಫನ್ನು ಪ್ಲಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಫಸ್ಟ್ ರೀಡಿಂಗ್ ಎಷ್ಟಿದೆಯಪ್ಪ ಅಂತಂದರೆ 0.98 ಇದೆ. 0.98 ಇದೆ. ಇಲ್ಲಿಗೆ ಬರ್ತೀನಿ 0.2, 0.4, 0.6, 0.8. 0.98 ಅಂದರೆ ಹತ್ರ 1 ಹತ್ರ ಬರುತ್ತೆ. ಸೊ ಈ ಪಾಯಿಂಟಿಗೆ ಎಷ್ಟಿದೆಯಪ್ಪ ಅಂದರೆ 0.441 ಇದೆ. ನಾರ್ಮಲ್ ರಿಯಾಕ್ಷನ್ನು 0.441 ಇದೆ. ಸೊ ಇಲ್ಲಿಗೆ ಬಂದರೆ 0.4, 0.441 ಅಂದರೆ ಪಾಯಿಂಟ್ ಇಲ್ಲಿಗೆ ಬರುತ್ತೆ. 1 ಪಾಯಿಂಟ್ ಮಾರ್ಕ್ ಆಯಿತು. ನೆಕ್ಸ್ಟ್ ಎರಡನೇ ರೀಡಿಂಗ್ ಎಷ್ಟಿದೆಯಪ್ಪ ಅಂದರೆ 1.47ಗೆ 0.68 ಇದೆ. ಸೊ ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದರೆ 1.4, 1.47 ಅಂದರೆ 1 ಮನೆಗೆ 0.2 ಡಿವೈಡೆಡ್ ಬೈ 10 ಅಂದರೆ 0.02. ಹಾಗಾಗಿ 1.47 ಎಲ್ಲಿಗೆ ಬರುತ್ತೆ ಅಂತಂದರೆ ಈ ಪಾಯಿಂಟಿಗೆ ಬರುತ್ತೆ. ಸೊ ಇದಕ್ಕೆ ಎಷ್ಟಿದೆಯಪ್ಪ ಅಂತಂದರೆ ಸೊ 0.686 ಇದೆ. ಇಲ್ಲಿಗೆ ಬಂದರೆ 0.6. ಸೊ 0.68 ಇಲ್ಲಿಗೆ ಬಂದರೆ 0.65 ಆಗುತ್ತೆ. 68 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲೊಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಎರಡನೇ ಪಾಯಿಂಟ್ ಇದು. ನೆಕ್ಸ್ಟ್ ಮೂರನೇ ರೀಡಿಂಗ್ ಎಷ್ಟಿದೆಯಪ್ಪ ಅಂದರೆ 1.96ಗೆ 0.921 ಇದೆ. 1.8 ಇಲ್ಲಿಗೆ, 1.9 ಇಲ್ಲಿಗೆ, 1.96 ಅಂದರೆ ಇಲ್ಲಿಗೆ ಬರುತ್ತೆ. 1.96ಗೆ ಎಷ್ಟಿದೆಯಪ್ಪ ಅಂತಂದರೆ 0.921 ಇದೆ. ಇಲ್ಲಿಗೆ ಬಂದರೆ ಎಷ್ಟು 0.8, ಇಲ್ಲಿಗೆ ಬಂದರೆ 0.9. ಸೊ 0.921 ಅಂದರೆ ಇಲ್ಲಿಗೆ ನೆಕ್ಸ್ಟ್ 1 ಡಿವಿಷನ್ನಿಗೆ ಬರುತ್ತೆ. ಸೊ ಇದು ಒಂದು ಪಾಯಿಂಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ರೀಡಿಂಗ್ ಏನಿದೆಯಪ್ಪ ಅಂತಂದರೆ 2.45ಗೆ 1.16 ಇದೆ. ನಾರ್ಮಲ್ ರಿಯಾಕ್ಷನ್ 2.45 ಅಂದರೆ ಇಲ್ಲಿಗೆ ಬರುತ್ತೆ. 2.45ಗೆ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದರೆ 1.1 ಇಲ್ಲಿಗೆ ಬರುತ್ತೆ, 1.15 ಇಲ್ಲಿಗೆ ಬರುತ್ತೆ, 1.16 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ಇದಿಷ್ಟಕ್ಕೆ ನಾನು 4 ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ. ಈಗೇನು ಮಾಡ್ತೀನಿ ಅಂದರೆ ಗ್ರಾಫನ್ನು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಆರಿಸನಿಂದನೇ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ತೀನಿ. ಸೊ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಎಷ್ಟು ಕವರ್ ಆಗ್ತವೆ ಅಂದರೆ 3 ಪಾಯಿಂಟ್ಸ್ ಕವರ್ ಆಗ್ತಿದೆ ಆಲ್ಮೋಸ್ಟು. ಸೊ ಗ್ರಾಫನ್ನು ಪ್ಲಾಟ್ ಮಾಡ್ತಾಯಿದ್ದೀನಿ. ಸೊ ಗ್ರಾಫ್ ಈಸ್ ಒಬ್ಟೈನ್ಡ್ ಲೈಕ್ ದಿಸ್. ಸೊ ಈ ಥರ ಗ್ರಾಫ್ ಬಂತು. ಈಗೇನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಸ್ಲೋಪ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸ್ಲೋಪ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ. ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸೂಟಬಲ್ ಪಾಯಿಂಟ್ಸ್ ನೋಡಿಕೊಂಡು ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ ನಾನು. ಎಷ್ಟಿದೆ ಅಂದರೆ ನೋಡೋಣ. ಸೊ ಈ ಪಾಯಿಂಟ್ ಒಂದು ಪಾಯಿಂಟ್ ಕನ್ಸಿಡ್ರೇಷನ್ ಮಾಡ್ಕೊಳ್ತೀನಿ, ಈ ಪಾಯಿಂಟ್ ಕನ್ಸಿಡ್ರೇಷನ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ಲೈನ್ ಡ್ರಾ ಮಾಡಿದ್ರೆ ಸ್ಲೋಪನ್ನು ಡ್ರಾ ಮಾಡ್ಕೊಳ್ತಿದ್ದೀನಿ. ಸ್ಲೋಪ್ ಡ್ರಾ ಮಾಡ್ಕೊಂಡ್ರೆ ಏನು ಬರುತ್ತಪ್ಪ ಇಲ್ಲಿ ಅಂತಂದರೆ ಈ ವ್ಯಾಲ್ಯೂ ಬರುತ್ತೆ ಇಲ್ಲಿ. ಇದನ್ನು ಏನು ತೊಗೊಳ್ತೀನಿ ಅಂತಂದರೆ ಗ್ರಾಫ್ ಗ್ರಾಫ್ ಯಾವುದು ಗ್ರಾಫಲ್ಲೇ ಏನು ನಾಮಿಕ್ಲೇಚರ್ ಮಾಡಿದ್ದೀವಿ ಅಂದರೆ ABZ ಅಂತ ಮಾಡ್ಕೊಂಡಿದ್ದೀವಿ. ಇದು ಈ ಪಾಯಿಂಟ್ನ A ತೊಗೊಂಡಿದ್ದೀನಿ, ಈ ಪಾಯಿಂಟ್ನ B ತೊಗೊಂಡಿದ್ದೀನಿ, ಈ ಪಾಯಿಂಟ್ನ Z ತೊಗೊಂಡಿದ್ದೀನಿ. ಈಗ ಸ್ಲೋಪ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸ್ಲೋಪ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡು. ಸೊ BZ ಡಿವೈಡೆಡ್ ಬೈ BZ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಈಸ್ AZ ಮಾಡ್ಕೊಳ್ತೀನಿ. BZ ಡಿವೈಡೆಡ್ ಬೈ AZ ಮಾಡ್ಕೊಳ್ತೀನಿ. ಅಲ್ಲಿಗೇನು ಬರುತ್ತೆ ನಮಗೆ ಅಂತಂದರೆ BZ ಡಿವೈಡೆಡ್ ಬೈ AZ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಸೊ BZ ಎಷ್ಟಿದೆ, AZ ಎಷ್ಟಿದೆ ನೋಡ್ಕೊಳ್ತೀನಿ. BZ ಡಿವೈಡೆಡ್ ಬೈ AZ ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡ್ರೆ BZ ಎಷ್ಟಿದೆಯಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟ್ರು, 2 ಸೆಂಟಿಮೀಟ್ರು, 3 ಸೆಂಟಿಮೀಟರ್ ಆ್ಯಂಡ್ 3.5 ಸೆಂಟಿಮೀಟ್ರ್ ಇದೆ. ಸೊ 3.5 ಸೆಂಟಿಮೀಟ್ರ್ ಇದೆ. ಮಲ್ಟಿಪ್ಲೈಡ್ ಬೈ ಇಲ್ಲಿ 1 ಸೆಂಟಿಮೀಟ್ರ್ ಏನು ಇಟ್ಕೊಂಡಿದ್ದೀನಪ್ಪ ಅಂದರೆ
0.1 ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀನಿ. ಅದೇ ರೀತಿ ಡಿವೈಡೆಡ್ ಬೈ ಎ ಝೆಡ್ ಎಷ್ಟಿದೆ ಅಂತಂದರೆ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟ್ರ್ ಇದೆ. ಸೊ 4 ಇಂಟು 0.2 ಮಾಡ್ಕೊಳ್ತೀನಿ. 4 ಇಂಟು 0.2 ಮಾಡ್ಕೊಳ್ತೀನಿ. ಸೊ 3.5 ಇಂಟು 0.1 ಮಾಡ್ಕೊಂಡ್ರೆ 0.35 ಬರುತ್ತೆ ನ್ಯೂಮರೇಟ್ರು. ಡಿನಾಮಿನೇಟ್ರನ್ನ ಮಾಡ್ಕೊಳ್ತೀನಿ. 4 ಇಂಟು 0.2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ 0.8 ಬರುತ್ತೆ. 0.8 ಅಲ್ಲಿಗೆ 0.35 ಡಿವೈಡೆಡ್ ಬೈ 0.8 ಕ್ಯಾಲ್ಕುಲೇಷನ್ ಮಾಡಿದ್ರೆ 0.375 ಏನೋ ಬರುತ್ತೆ. 0.375 ಬಂತು, ವಿಚ್ ಈಸ್ ಈಕ್ವಲ್ ಟು 0.375 ಬಂತು. ಹತ್ತತ್ರ 0 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಸಮ್ 0.4 ಹತ್ರ ಬಂದಿದೆ. ಸೊ ಹಾಗಾಗಿ ಅಲ್ಲಿ 0.43 ಬಂದಿದೆ. ಹಾಗಾಗಿ ಆಲ್ಮೋಸ್ಟ್ ಈಕ್ವಲೆಂಟ್ ಟು ದಿಸ್ ಕ್ಯಾಲ್ಕುಲೇಟೆಡ್ ಗ್ರಾಫಿಕಲ್ ವ್ಯಾಲ್ಯೂ. ಹಾಗಾಗಿ ಸೊ ಎರಡೂ ನಾವು ವೆರಿಫೈ ಮಾಡ್ತೀವಿ. ಆ ಗ್ರಾಫಲ್ಲಿ ಬಂದಿರೋ ವ್ಯಾಲ್ಯೂನ ನಾವೇನು ಬರ್ಕೊಳ್ತೀವಿ 0.4. ಸೊ ಅದನ್ನು ಮಾಡಿಕೊಂಡು ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು 0.35 3.5 1 2 3 3.5 ಅಷ್ಟು ಬಂದಿದೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಇದಿಷ್ಟು ಮಾಡಿದ್ರೆ ಎಕ್ಸ್ಪೆರಿಮೆಂಟು ಕಂಪ್ಲೀಟ್ ಆಗುತ್ತೆ.